ಕಥೆ ಪ್ರಳಯದಲ್ಲಿ ಕೃಷ್ಣ ಭಕ್ತೆ. ಒಂದೂರಲ್ಲಿ ಒಬ್ಳು ಇರ್ತಾಳೆ, ಸುಖಿಬಾಯಿ ಅಂತ. ಅವಳಿಗೆ ಕೃಷ್ಣ ಅಂದ್ರೆ ಬಲ್ ಪ್ರಾಣ, ಕೃಷ್ಣ ಭಕ್ತೆ. ಅವಳಿಗೆ ಕೃಷ್ಣನ ಕಂಡ್ರೆ ಅದ್ ಎಷ್ಟು ಪ್ರೀತಿ ಅಂದ್ರೆ ಬಿಡುವಾದಾಗಲೆಲ್ಲ ತನ್ನ ಮನೆಯಲ್ಲಿದ್ದ ಕೃಷ್ಣನ ವಿಗ್ರಹದ ಜೊತೆ ಮಾತಾಡ್ತಿರ್ತಾಳೆ. ಅದನ್ನ ನೋಡಿ ಜನ ಇವಳಿಗೆ ತಲೆ ಕೆಟ್ಟಿದೆ ಅಂತ ಮಾತಾಡ್ಕೊತಿರ್ತಾರೆ. ಸುಖಿಬಾಯಿಗೆ ಪಾಪ ತುಂಬಾ ಬಡತನ. ಅವಳು ವಾಸ ಮಾಡೋದು ಒಂದು ಗುಡಿಸಲಲ್ಲಿ. ಅವರಿವ್ರ ಮನೆ ಕಸ ಮುಸುರೆ ಕೆಲಸ ಮಾಡಿಕೊಂಡು ಬದುಕ್ತಿರ್ತಾಳೆ. ಅವಳ ಕೃಷ್ಣ ಭಕ್ತಿ ನೋಡಿ ನೋಡಿ ಜನ ಸುಖಿಬಾಯಿ ಅನ್ನುವ ಹೆಸರಿನ ಬದಲು ಕೃಷ್ಣಬಾಯಿ ಅಂತ ಬದಲಾಯಿಸ್ಬಿಟ್ಟಿರ್ತಾರೆ. ಅವಳು ವಾಸ ಮಾಡ್ತಿದ್ದ ಗುಡಿಸಲು ಇರೋ ಭೂಮಿ ಓನರು ಒಂದು ದಿನ ಬಂದು, ನಾವು ಬೇರೆ ಊರಿಗೆ ಹೋಗ್ತಿದೀವಿ, ನಮ್ ಭೂಮಿನೆಲ್ಲ ಬೇರೆಯವರಿಗೆ ಮಾರ್ಬಿಟ್ಟಿದೀವಿ, ಆದ್ರೆ ನೀನಿರೋ ಗುಡಿಸಲಿನ ಜಾಗ ಒಂದನ್ನ ಬಿಟ್ಟು ಈ ಜಾಗ ನಿನಗೆ ಬಿಟ್ಟಿದೀವಿ, ಎಷ್ಟು ದಿನ ಬೇಕೋ ಅಷ್ಟು ದಿನ ನೀನು ಇಲ್ಲಿದ್ಗೋ, ನಿನ್ನ ಯಾರು ಕೇಳೋದಿಲ್ಲ ಅಂತ ಹೇಳಿ ಹೋಗ್ಬಿಡ್ತಾರೆ. ಊರಿನ ಜನರೆಲ್ಲ ಈ ವಿಷಯ ತಿಳಿದು ಹೊಟ್ಟೆ ಉರ್ಕೊಂಡ್ಬಿಡ್ತಾರೆ. ಈ ಕೆಲ್ಸಕ್ ಬಾರದ ಮುಸುರೆ ತಿಕ್ಕೋ ಕೆಲಸದೊಳಗೆ ಆ ಭೂಮಿ ಫ್ರೀಯಾಗಿ ಸಿಕ್ಬಿಡ್ತಲ್ಲ ಅಂತ. ಆದ್ರೆ ಕೃಷ್ಣಬಾಯಿಗೆ ಅದೇನು ದೊಡ್ಡ ವಿಷಯ ಅಂತ ಅನ್ಸೋದೇ ಇಲ್ಲ. ಕೃಷ್ಣನ ಇಚ್ಛೆ ಹಾಗಿದ್ರೆ ಹಾಗೆ ಆಗ್ಲಿ ಅಂತ ಅನ್ಕೋತಾಳೆ. ಆದ್ರೆ ಅವತ್ತೇ ರಾತ್ರಿ ಒಂದು ವಿಚಿತ್ರ ನಡೆಯುತ್ತೆ ಫ್ರೆಂಡ್ಸ್. ನಿದ್ರೆಲಿರೋ ಕೃಷ್ಣಬಾಯಿಗೆ ಕನಸಲ್ಲಿ ಶ್ರೀಕೃಷ್ಣನೇ ಕಾಣಿಸ್ಕೊಂಡ್ಬಿಡ್ತಾನೆ ಮತ್ತು ಅವನು ಹೇಳ್ತಾನೆ, ನಾಳೆ ಸಂಜೆ ಸೂರ್ಯ ಮುಳುಗೋ ಮುಂಚೆ ಈ ಊರ್ ಬಿಟ್ಟು ಹೋಗ್ಬಿಡು. ಈ ಊರಲ್ಲಿ ಸೂರ್ಯ ಮುಳುಗದ ಮೇಲೆ ದೊಡ್ಡ ಭೂಕಂಪ ಆಗತ್ತೆ, ಇಡೀ ಊರೇ ನೀರಲ್ಲಿ ಮುಳುಗಿ ಹೋಗತ್ತೆ, ನೀನು ಪಕ್ಕದ ಊರಿಗೆ ಹೋಗ್ಬಿಡು, ಜೀವ ಉಳಿಸ್ಕೋ ಅಂತ. ಅವಾಗ ಕೃಷ್ಣಬಾಯಿ ಕನಸಲ್ಲೇನೆ ಕೃಷ್ಣನ ಕೇಳ್ತಾಳೆ, ನೀನು ಈ ವಿಷಯನ ನನಗೊಬ್ಳಿಗೆ ಯಾಕೆ ಹೇಳ್ತಿದೀಯಾ? ಊರ್ನಲ್ಲಿರೋರ್ಗೆಲ್ಲ ಹೇಳು, ಇಷ್ಟೊಂದು ಜನರ ಪ್ರಾಣ ಹಾನಿ ಆಗುತ್ತೆ, ದೊಡ್ಡ ಅನಾಹುತ ಆಗತ್ತೆ, ಅದನ್ನೆಲ್ಲ ತಪ್ಪಿಸಬಹುದಲ್ಲ ಅಂತಾಳೆ. ಕೃಷ್ಣ ಹೇಳ್ತಾನೆ, ನಾನು ನಿನಗೆ ಹೇಳಿದ ಮಾತನ್ನೇ ಎಲ್ರಿಗೂ ಹೇಳಿದೀನಿ, ಆದ್ರೆ ನನ್ನ ಮಾತು ಯಾರಿಗೂ ಕೇಳಿಸ್ಲೇ ಇಲ್ಲ, ನಾನೇನು ಮಾಡ್ಲಿ ಅಂತಾನೆ. ಬೆಳಗ್ಗೆ ಆಗ್ತಿದ್ದ ಹಾಗೆ ಕೃಷ್ಣಬಾಯಿ ತನಗ್ ಬಿದ್ದ ಕನಸಿನ ವಿಚಾರನ ಊರಲ್ಲಿರೋ ಎಲ್ರಿಗೂ ಹೇಳ್ಕೊಂಡ್ಬರ್ತಾಳೆ. ಎಲ್ರು ಹೊರಟು ಬಿಡಿ, ಕೃಷ್ಣನೇ ಹೇಳಿದಾನೆ ಜೀವಹಾನಿ ಆಗ್ಬಿಡತ್ತೆ ಅಂತ. ಆದ್ರೆ ಯಥಾ ಪ್ರಕಾರ ಕೃಷ್ಣಬಾಯಿ ಮಾತು ಕೇಳಿ ಜನ ಎಲ್ಲ ನಕ್ಕು ಬಿಡ್ತಾರೆ. ಕೃಷ್ಣಬಾಯಿ, ಸರಿ ಇಷ್ಟ ಮೇಲೆ ನಿಮ್ಮಿಷ್ಟ, ನನ್ನ ದೇವರು ಶ್ರೀಕೃಷ್ಣನೇ ನನಗೆ ಆದೇಶ ಮಾಡಿರುವಾಗ ನಾನಂತೂ ಊರು ಬಿಡ್ತೀನಿ, ನಿಮ್ ವಿಷಯ ನಿಮಗ್ ಬಿಟ್ಟಿದ್ದು ಅಂತ ಒಂದು ಗಾಡಿ ತರಿಸಿ ಮನೆಯಲ್ಲಿರೋದ್ನೆಲ್ಲ ಗಾಡಿಗೆ ತುಂಬಿಸ್ಕೊಂಡು ಅಲ್ಲಿಂದ ಹೊರಟು ಬಿಡ್ತಾಳೆ. ಆದ್ರೆ ಒಂದು ಸಮಸ್ಯೆ ಶುರು ಆಗ್ಬಿಡತ್ತೆ. ಕೃಷ್ಣಬಾಯಿ ಇಷ್ಟೆಲ್ಲ ಮಾಡ್ಕೊಂಡು ಊರ್ ಬಿಡೋ ವೇಳೆಗೆ ಸೂರ್ಯ ಮುಳುಗೋ ವೇಳೆ ಆಗೇ ಬಿಡುತ್ತೆ. ಆದ್ರೂ ಕೃಷ್ಣಬಾಯಿ ದಡ ಬಡ ಅಂತ ಆತುರದಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಬೇಗ ಬೇಗ ಗಾಡಿಲಿ ಕೂತು ಊರಿಂದ ಹೊರಗಡೆ ಬಂದು ಬಿಡ್ತಾಳೆ. ದಾರಿಲಿ ಹೋಗ್ತಾ ಇರ್ಬೇಕಾದ್ರೆ ಗಾಡಿ ಚಾಲಕ ಹೇಳ್ತಾನೆ, ಕೃಷ್ಣ ನನ್ನ ಕನಸಲ್ಲೂ ಬಂದಿದ್ದ, ಇದೇ ವಿಷಯ ಹೇಳ್ದ ಅಂತಾನೆ. ಕೃಷ್ಣಬಾಯಿಗೆ ಆಶ್ಚರ್ಯ ಸಂತೋಷ ಎರಡೂ ಆಗತ್ತೆ. ಸದ್ಯ ನೀನೊಬ್ಬನಾದ್ರೂ ಜಾಣ ಅದೆಯಲ್ಲ, ದೇವ್ರು ಹೇಳಿದ ಮಾತನ್ನ ನೀನಾದ್ರೂ ಕೇಳದಿಯಲ್ಲ, ಈ ಊರಿನ ಜನಗಳ ತರ ಮುಟ್ಟಾಳ ಆಗ್ಲಿಲ್ವಲ್ಲ ಅಂತಾಳೆ. ಆಗ ಗಾಡಿ ಚಾಲಕ ಹೇಳ್ತಾನೆ, ನಾನು ದೇವ್ರನ್ನ ಕೇಳ್ದೆ, ಈಗ ನನ್ಗೇನ್ ಮಾಡ್ಲಪ್ಪ ದೇವ್ರೆ ಅಂತ. ಅದಕ್ಕೆ ದೇವ್ರು ಹೇಳ್ದ, ನನ್ನ ಭಕ್ತೆ ಒಬ್ಳು ಇದ್ದಾಳೆ ಸುಖಿಬಾಯಿ ಅಂತ, ಅವಳ ಜೊತೆ ಹೊರಟು ಬಿಡು, ನೀನು ಕ್ಷೇಮವಾಗಿರ್ತೀಯ ಅಂತ. ಬೆಳಗ್ಗೆ ನಾನೇನಪ್ಪ ಮಾಡ್ಲಿ, ಎಲ್ಲಪ್ಪ ಹುಡುಕ್ಲಿ ಸುಖಿಬಾಯಿ ಅನ್ನೋ ಹುಡುಗಿನ ಅಂತ ಯೋಚಿಸ್ತಾ ಕೂತಿದ್ರೆ ಆ ವೇಳೆಗೆ ನೀನೇ ಬಂದ್ಬಿಟ್ಟೆ ಗಾಡಿ ಬಾಡಿಗೆ ಕೇಳ್ಕೊಂಡು. ನನಗೆ ಅವಾಗ ಅರ್ಥ ಆಯ್ತು, ಸದ್ಯ ಎಲ್ಲ ಕೂಡು ಬಂತು ಅಂತ. ಅದಕ್ಕೆ ದೂಸರ ಮಾತಾಡ್ದೆ, ನಾನು ನಿನ್ ಜೊತೆ ಬಂದ್ಬಿಟ್ಟೆ ಅಂತಂತಾನೆ. ಕೃಷ್ಣಬಾಯಿಗೆ ಖುಷಿ ಆಗತ್ತೆ. ಈ ವೇಳೆಗೆ ಇದ್ದಕ್ಕಿದ್ದ ಹಾಗೆ ಕೃಷ್ಣಬಾಯಿಗೆ ಏನೋ ನೆನಪಾಗತ್ತೆ. ತಕ್ಷಣ ಜೋರ ಕಿರ್ಚ್ಕೋತಾಳೆ, ಗಾಡಿ ನಿಲ್ಸು ಅಂತ. ಸೂರ್ಯಾಸ್ತ ಆಗ್ತಿದೆ. ಚಾಲಕ ಏನಾಯ್ತು ಅಂತ ಕೇಳ್ತಾನೆ. ಕೃಷ್ಣಬಾಯಿ ಹೇಳ್ತಾಳೆ, ನನ್ನ ಗುಡಿಸ್ಲಿಗೆ ವಾಪಸ್ ಕರ್ಕೊಂಡೋಗು ಅಂತ. ಆಗ ಚಾಲಕ ಹೇಳ್ತಾನೆ, ಅಲ್ಲ
ಇದೇನ್ ಹೇಳ್ತಿದ್ಯಾ? ಸೂರ್ಯ ಮುಳುಗ್ತಿದ್ದಾನೆ, ಯಾವುದೇ ಕ್ಷಣ ಭೂಕಂಪ ಸಂಭವಿಸಿಬಿಡಬಹುದು. ಈಗ ನಾವು ಊರೊಳಗಡೆ ಹೋದ್ರೆ ನಾವು ಸತ್ತೇ ಹೋಗ್ತೀವಿ. ನಾನೀಗ ಯಾಕೆ ಹೋಗ್ಬೇಕು ಹೇಳು, ಅದನ್ನಾದ್ರೂ ಹೇಳು ಅಂತಾನೆ. ಕೃಷ್ಣಬಾಯಿ ಹೇಳ್ತಾಳೆ, ನಾನು ನನ್ನ ಕೃಷ್ಣನ ವಿಗ್ರಹನ ಗುಡಿಸಲಲ್ಲೇ ಬಿಟ್ಟು ಬಂದೆ, ಮರೆತು ಬಿಟ್ಟು ಬಂದ್ಬಿಟ್ಟಿದ್ದೀನಿ. ನನ್ನನ್ನ ಕಾಪಾಡಿದ್ದೆ ಕೃಷ್ಣ, ಬದುಕಿಸಿದ ಕೃಷ್ಣನ್ನ ಹೇಗ್ ಬಿಟ್ಟು ಹೋಗ್ಲಿ ಅಂತ. ಆದ್ರೆ ಚಾಲಕ ಹೇಳ್ತಾನೆ, ನಮ್ಮನ್ನ ರಕ್ಷಿಸಿದ್ದು ಕೃಷ್ಣ ಹೌದು, ಆದ್ರೆ ಈಗ ಊರೊಳಗಡೆ ಹೋದ್ರೆ ನಾವು ಸತ್ತೇ ಹೋಗ್ತೀವಿ. ನಾನಂತೂ ಬರಲ್ಲ, ಬೇಕಿದ್ರೆ ನೀನು ಹೋಗಿ ತಗೊಂಡ್ ಬಾ, ನಾ ಇಲ್ಲೇ ಕಾಯ್ತಾ ಇರ್ತೀನಿ ಅಂತ. ಸರಿ, ಕೃಷ್ಣ ಬಾಯಿ ದೂಸರ ಯೋಚನೆ ಮಾಡದೆ ಗಾಡಿಯಿಂದ ಧುಮುಕ್ತಾಳೆ, ಊರೊಳಗಡೆಗೆ ಓಡಕ್ ಶುರು ಮಾಡ್ತಾಳೆ. ಭೂಕಂಪ ಆಗ್ಬಿಡೋಕ್ ಮುಂಚೆ ಹಿಂದೂರಿಗೆ ಬಂದು ಬಿಡಬೇಕು, ಜೀವ ಉಳಿಸ್ಕೋಬೇಕು ಅಂತ ಅವಳಿಗೂ ಆಸೆ ಇರುತ್ತೆ. ಹಾಗಾಗೇನೆ ಒಟ್ಟ ಓಡ್ತಾಳೆ, ಒಂದೇ ಉಸಿರಿಗೆ ಎದ್ನೋ ಬಿದ್ನೋ ಅಂತ ಓಡ್ತಾಳೆ. ಓಡುವಾಗ ಎಡವು ಬೀಳ್ತಾಳೆ, ಕಾಲು ಏಟ್ ಮಾಡ್ಕೋತಾಳೆ, ಉಗುರು ಕಿತ್ತು ಹೋಗುತ್ತೆ, ಮೈ ಕೈ ಪೆಟ್ಟಾಗತ್ತೆ, ರಕ್ತ ಒಸರುತ್ತೆ, ಸುಸ್ತಾಗಿ ಹೋಗುತ್ತೆ. ಆದ್ರೆ ಜೀವ ಉಳಿಸ್ಕೋಬೇಕು, ಹಾಗಾಗಿ ಅದನ್ನೆಲ್ಲ ಸಹಿಸ್ಕೊಂಡು ಗುಡಿಸ್ಲಿಕ್ಕೆ ಬರ್ತಾಳೆ. ಕೃಷ್ಣನ ವಿಗ್ರಹ ಅಲ್ಲೇ ಇರುತ್ತೆ. ಕೃಷ್ಣ ಬಾಯಿಗೆ ಸಂತೋಷ ಆಗ್ಬಿಡತ್ತೆ, ಓಡ್ ಹೋಗಿ ಕೈಗೆ ಎತ್ಕೋತಾಳೆ, ಎದೆಗೆ ಔಚಿ ಹಿಡ್ಕೊಂಡು ಮುದ್ದಾಡ್ತಾಳೆ. ನನ್ನ ಕೃಷ್ಣ, ನನ್ನ ಕೃಷ್ಣ, ಜೀವ ಉಳಿಸ್ಕೊಳ್ಳೋ ಆತರದಲ್ಲಿ ನಿನ್ನೇ ಬಿಟ್ಟು ಹೋಗ್ಬಿಟ್ನಲ್ಲಪ್ಪ ಸ್ವಾಮಿ, ನನ್ನ ಕ್ಷಮಿಸ್ಬಿಡು ಅಂತ ಬೇಡಿಕೊಂಡು ಕೈಯಲ್ಲೇ ಹಿಡಿದು ಅಲ್ಲಿಂದ ಹೊರಗಡೆ ಬರ್ತಾಳೆ. ಆ ವೇಳೆಗೆ ಸೂರ್ಯ ಸಂಪೂರ್ಣ ಮುಳುಗಿ ಕತ್ಲೆ ಆಗ್ಬಿಟ್ಟಿರುತ್ತೆ. ಇನ್ನು ಯಾವ ಕ್ಷಣ ಬೇಕಿದ್ರು ಭೂಕಂಪ ಆಗ್ಬಿಡತ್ತೋ ಅಂತ ಎದೆ ಹೊಡ್ಕೊಳತ್ತೆ. ಪುನಃ ಓಡಕ್ ಶುರು ಮಾಡ್ತಾಳೆ. 4 ಹೆಜ್ಜೆ ಇಡ್ತಾಳೆ ಅಷ್ಟೇ, ಭೂಮಿ ಒಂದು ಸಲ ಗಡ 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 ನಡುಗಿದ ಅನುಭವ ಆಗತ್ತೆ. ಕೃಷ್ಣ ಬಾಯಿಗೆ ಹೆದರಿಕೆ ಆಗಿ ನೋಡ್ತಾಳೆ, ಸ್ವಲ್ಪ ದೂರದಲ್ಲೇ ಒಂದು ದೊಡ್ಡ ವಾಟರ್ ಟ್ಯಾಂಕು ಮುರ್ಕೊಂಡು ಕೆಳಗಡೆ ಬೀಳತ್ತೆ. ಅದರಲ್ಲಿದ್ದ ನೀರು ಧುಮ್ಮಿಕ್ಕಿ ಹರಿಯಕ್ ಶುರು ಆಗತ್ತೆ. ಪುನಃ ಭೂಮಿ ಜೋರಾಗಿ ಕಂಪನ ಆಗತ್ತೆ. ಎತ್ತರೆತ್ತರದ ಕಟ್ಟಡಗಳು ಮುರುಕೊಂಡು ಕೆಳಗಡೆ ಬಿದ್ದು ಹೋಗ್ತಾ ಇವೆ. ದಡಂ ದಡಾರ್ ದಡಂ ದಡಾರ್ ಅಂತ ಪುಡಿ 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 ಆಗ್ತಿರತ್ತೆ. ಕೆರೆಯ ಕಟ್ಟೆ ಒಡೆದು ಊರೊಳಗಡೆ ನೀರು ನುಗ್ತಾ ಇದೆ. ಇಡೀ ಊರಿನ ಜನ ಓ ಆ ಓ ಅಂತ ಕೂಗಾಡೋಕೆ ಶುರು ಮಾಡ್ತಾರೆ. ಎಲ್ರು ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಓಟ ಕಿತ್ತುತ್ತಿದ್ದಾರೆ. ಮಕ್ಕಳು ಮರಿಗಳು ಚಲ್ಲಾಪಿಲ್ಲಿ, ನೀರಲ್ಲಿ ಕೊಚ್ಕೊಂಡು ಹೋಗ್ತಿರೋ ಕೋಳಿಗಳು, ಕುರಿಗಳು, ಸಣ್ಣ ಎಳೆ ಕರುಗಳು. ಕೃಷ್ಣಬಾಯಿ ಇದನ್ನೆಲ್ಲ ನೋಡ್ತಾ ನೋಡ್ತಾ ಅವಳಿಗೆ ಎದೆ ಒಡೆದು ಚೂರು ಆಗ್ಬಿಡುತ್ತೆ. ಭಯದಲ್ಲಿ ಕಣ್ಣು ಕತ್ತೆ ಹಿಡಿದಂತಾಗತ್ತೆ ಅಷ್ಟೇ. ಆಮೇಲೆ ಇನ್ನು ಅದೇನೇನಾಯ್ತು ಅಂತ ಅವಳಿಗೆ ನೆನಪಿಲ್ಲ. ಎಷ್ಟೋ ಹೊತ್ತಾಗಿರ್ಬೇಕು, ಯಾಕಂದ್ರೆ ಪುನಃ ಸೂರ್ಯೋದಯ ಆಗ್ಬಿಟ್ಟಿದೆ. ಎಲ್ಲ ಕಡೆ ಬೆಳಕು ಹರಿದಿದೆ. ನಿಧಾನಕ್ಕೆ ಕಣ್ಬಿಡ್ತಾಳೆ ಕೃಷ್ಣಬಾಯಿ. ಒಂದು ಮರದ ಟೊಂಗೆನ ಗಟ್ಟಿಯಾಗಿ ಹಿಡ್ಕೊಂಡು ದೊಡ್ಡ ನೀರಿನ ಮೇಲೆ ತೇಲ್ತಿರ್ತಾಳೆ. ಮರಕ್ಕೂ ಅವಳಿಗೂ ಮಧ್ಯ ಕೃಷ್ಣನ ವಿಗ್ರಹ ಇದೆ. ಕೃಷ್ಣನ ಕೈಲಿ ಹಿಡ್ಕೊಂಡೆ ಸುತ್ತ ನೋಡ್ತಿದ್ದಾಳೆ. ಇಡೀ ಊರು ಗುರುತೇ ಸಿಗದಿರೋ ಹಾಗೆ ನೀರ್ಮಯ. ಎಲ್ಲಿ ನೋಡಿದ್ರು ನೀರು, ಎಲ್ಲಿ ನೋಡಿದ್ರು ನೀರು, ಸುತ್ತ ನೀರು. ಯಾವ ಮನೆನೂ ಕಾಣ್ತಿಲ್ಲ. ಒಂದಷ್ಟು ಸತ್ತ ಹೆಣಗಳು ತೇಲ್ತಿವೆ. ಕಷ್ಟಪಟ್ಟು ದಡಕ್ಕೆ ಬಂದು ನಿಂತ್ಕೋತಾಳೆ. ರಾತ್ರಿ ಪೂರ್ತಿ ಏನೇನಾಯ್ತು ಕೇಳೋಣ ಅಂತ ಅಂದ್ಕೊಂಡ್ರೆ ಅಲ್ಲಿ ಒಂದು ನರಪಿಳ್ಳೆ ಇರ್ಲಿ, ಯಾವ ಪ್ರಾಣಿಗಳು ಬದುಕಿಲ್ಲ. ಹಾಗೆ ನೋಡ್ತಾ ನೋಡ್ತಾ ನಡೀತಿದ್ದಾಳೆ. ಊರಿಂದ ಹೊರಗಡೆ ಬಂದು ಬಿಡ್ತಾಳೆ. ಅಲ್ಲಿ ಅವಳಿಗೆ ಇನ್ನೊಂದು ಆಘಾತ ಕಾದಿರುತ್ತೆ. ಊರಿನ ಗಡಿನೂ ದಾಟಿ ಹೊರಗಡೆ ಹರಿದಿರೋ ನೀರು ಊರಾಚೆ ನಿಂತಿದ್ದ ಗಾಡಿ ಚಾಲಕನನ್ನು ಆಹುತಿ ತಗೊಂಡು ಬಿಟ್ಟಿದೆ. ಅವನ ಎತ್ತುಗಳು ಸತ್ತು, ಅವನು ಸತ್ತು ತೇಲ್ತಾ ಇದ್ದಾನೆ. ನನ್ನನ್ನ ಕಾಯ್ತಾ ಇರ್ತೀನಿ ಅಂತ ನಿನ್ನೆ ಸಂಜೆ ಹೇಳಿದ್ದ ಮನುಷ್ಯ ಈಗ ಸತ್ತೇ ಹೋಗಿದ್ದಾನೆ. ಕೃಷ್ಣಬಾಯಿ ಬಿಕ್ಕಿ ಬಿಕ್ಕಿ ಅಳ್ತಾಳೆ. ಕೃಷ್ಣನನ್ನ ನೋಡಿ, ಯಾಕೆ ಕೃಷ್ಣ ಹೀಗೆಲ್ಲ ಆಯ್ತು? ಜನರಿಗೆಲ್ಲ ನೀನೇ ಹೇಳಿದ್ದೆ, ನಾನು ಹೇಳಿದೆ,
ಆದ್ರೂ ಜನ ನಮ್ಮ ಮಾತು ಯಾಕೆ ಕೇಳಲಿಲ್ಲ, ಊರಲ್ಲೇ ಉಳ್ಕೊಂಡು ಸತ್ರು. ಅದಾದ್ರೂ ಅವರು ಸ್ವಯಂಕೃತ. ಆದ್ರೆ ಪಾಪ ಈ ಗಾಡಿ ಚಾಲಕ ನಿನ್ನ ಮಾತು ನಂಬಿ ನನ್ ಜೊತೆ ಹೊರ ಬಂದಿದ್ದ, ಅವನು ಯಾಕೆ ಸತ್ತೋದ ಕೃಷ್ಣ ಅಂತ ಕೇಳ್ತಾಳೆ. ಕೃಷ್ಣನ ಮುಖದಲ್ಲಿ ಎಂದಿನಂತೆ ನಗು, ಜೊತೆಗೆ ಅವನ ಧ್ವನಿ ಕೇಳಿಸುತ್ತೆ. ಬಾಯಿ, ನನ್ನ ಭಕ್ತೆ, ನಿನಗೆ ನಾನು ಎಚ್ಚರಿಕೆ ಕೊಟ್ಟಿದ್ದೆ, ಸೂರ್ಯ ಮುಳುಗಿದ ನಂತರ ಭೂಕಂಪ ಆಗತ್ತೆ ಅಂತ. ಅದು ನಿನಗೆ ಗೊತ್ತಿದ್ರೂ, ನಿನ್ನ ಜೀವಕ್ಕೆ ಅಪಾಯ ಇದೆ ಅಂತ ತಿಳಿದಿದ್ರೂ ನೀನು ಹೇಸಲಿಲ್ಲ. ನನ್ನನ್ನ ಕರೆದೊಯ್ಯೋದಕ್ಕೆ ಮನೆಗೆ ಮರಳಿ ಬಂದೆ. ನಿನಗೆ ನಿನ್ನ ಜೀವಕ್ಕಿಂತ ನಿನ್ನ ಕೃಷ್ಣ ಪ್ರೀತಿಯೇ ಹೆಚ್ಚಾಗಿತ್ತು. ನನ್ನನ್ನ ಅಷ್ಟೊಂದು ಪ್ರೀತಿಸುವವರನ್ನ ನಾನು ಹೇಗೆ ಸೋಲಿಸ್ಲಿ? ನೀನು ಸಾಯೋಕೆ ನಾ ಹೇಗೆ ಬಿಡ್ಲಿ? ಬೇಕಾದ್ರೆ ವಿಧಿಯನ್ನ ಬದಲಾಯಿಸ್ಬಿಡ್ತೀನಿ, ಭಕ್ತಿಯನ್ನ ಕಳ್ಕೊಳ್ಳಲಾರೆ. ನನ್ನನ್ನ ಬಿಡದವರನ್ನ ನಾನ್ ಹೇಗ್ ಬಿಡ್ಲಿ ಮಗಳೇ ಅಂತ. ಅದನ್ನ ಕೇಳಿ ಕೃಷ್ಣಬಾಯಿಗೆ ದುಃಖ ಒತ್ತರಿಸಿ ಬಂದು ಕೃಷ್ಣನನ್ನ ಅಪ್ಪಿಕೊಂಡು ಬಿಕ್ಕಿ ಬಿಕ್ಕಿ ಅಳ್ತಾಳೆ. ಸ್ವಾಮಿ, ನನ್ನಲ್ಲಿ ಯಾಕೋ ಇಷ್ಟು ಪ್ರೀತಿ ನಿನಗೆ? ನಾನು ಯಾವುದಕ್ಕೂ ಉಪಯೋಗಕ್ಕೆ ಬಾರದ ದಾಸಿ, ಮುಸುರೆ ತಿಕ್ಕೋ ಹೆಂಗಸು, ಜ್ಞಾನವಿಲ್ಲ, ಜಾಣೆ ಅಲ್ಲ, ಇಡೀ ಊರಲ್ಲಿ ಯಾರಿಗೂ ನಾನು ಲೆಕ್ಕ ಇಲ್ಲ, ಕೊನೆ ಕಸ ನಾನು. ನಿನಗೆ ನನ್ನ ಮೇಲೆ ಯಾಕೋ ಇಷ್ಟು ಕಾಳಜಿ ಅಂತಾಳೆ. ಕೃಷ್ಣ ಹೇಳ್ತಾನೆ, ನೀನು ಜಾಣೆ ಅಲ್ಲ, ಆದರೆ ಜ್ಞಾನಿ ಹೌದು. ಎಲ್ಲಕ್ಕೂ ಮೀರಿದ್ದು ಮನುಷ್ಯನ ಜೀವ. ಆದ್ರೆ ನಿನಗೆ ಮಾತ್ರ ಗೊತ್ತಿತ್ತು, ಜೀವಕ್ಕಿಂತ ಮಿಗಿಲಾಗಿದ್ದು ಇನ್ನೊಂದಿದೆ, ಅದು ನಾನು ಅಂತ. ಅದೇ ನಿಜವಾದ ಜ್ಞಾನ. ಅದಕ್ಕೆ ನಿನ್ನನ್ನ ರಕ್ಷಿಸಿದೆ. ಕೃಷ್ಣಬಾಯಿ ಕೇಳ್ತಾಳೆ, ಆದ್ರೆ ಪಾಪ ಈ ಗಾಡಿ ನಡೆಸೋನನ್ನ ಯಾಕೆ ಬಿಟ್ಬಿಟ್ಟೆ? ಕೃಷ್ಣ ಹೇಳ್ತಾನೆ, ಅವನಿಗೆ ನಾ ಹೇಳಿದ್ದೆ, ನನ್ನ ಭಕ್ತೆ ಒಬ್ಳಿದಾಳೆ, ನೀನು ಅವಳ ಜೊತೆ ಹೊರಟು ಬಿಡು, ನೀನು ಕ್ಷೇಮವಾಗಿರ್ತೀಯ ಅಂತ. ಅವನು ನನ್ನ ಮಾತನ್ನ ಪೂರ್ಣವಾಗಿ ಪಾಲಿಸಲೇ ಇಲ್ಲ. ಸ್ವತಃ ಕೃಷ್ಣನೇ ಹೇಳಿದ ಮಾತನ್ನ ಮರೆತು ತಾನೊಬ್ಬನೇ ಊರಿಂದ ಆಚೆ ಹೋಗ್ತೀನಿ ಅಂತ ಬಂದ. ನೀರು ಬಂದ ರಭಸ ಅವನನ್ನ ಎಳೆಕೊಂಡು ಬಿಡಿತು. ಅವನು ನಿನ್ನೊಂದಿಗೆ ಬಂದಿದ್ದರೆ ಅವನನ್ನ ಉಳಿಸೋ ಹೊಣೆ ನನ್ನದಾಗಿರುತ್ತಿತ್ತು. ಅವನ ತೀರ್ಮಾನ ಅವನೇ ತಗೊಂಡ. ಸರಿ, ಈಗ ಅವನ ತೀರ್ಮಾನಕ್ಕೆ ಅವನೇ ಹೊಣೆ ಅಂತಾನೆ. ಕೃಷ್ಣಬಾಯಿ ಕೃಷ್ಣನನ್ನ ಎತ್ಕೊಂಡು ಮತ್ತೊಂದು ಊರಿಗೆ ಬಂದು ನೆಲೆಸ್ತಾಳೆ. ಅವಳ ಬದುಕು ಯಥಾ ಪ್ರಕಾರ ಮುಂದುವರಿಯುತ್ತೆ. ಈಗ ಅದಾಗಿ ಎಷ್ಟೋ ವರ್ಷಗಳು ಕಳೆದು ಹೋಗಿವೆ. ಕೃಷ್ಣಬಾಯಿನೂ ಈಗಿಲ್ಲ. ವಿಗ್ರಹ ಎಲ್ಲಿ ಹೋಯಿತು ಅಂತ ಯಾರಿಗೂ ಗೊತ್ತಿಲ್ಲ. ಇವತ್ತಿಗೂ ಉಳಿದಿರೋದು ಒಂದೇ ಒಂದು, ಅದು ಕೃಷ್ಣ ಭಕ್ತಿ. ಅದು ಯಾರ್ಯಾರಲ್ಲಿ ಇದೆಯೋ ಅವರನ್ನೆಲ್ಲ ಕೃಷ್ಣ ಕೈ ಹಿಡಿದು ಇವತ್ತಿಗೂ ಕಾಪಾಡ್ತಾ ಇದ್ದಾನೆ. ಓಕೆ, ಟೇಕ್ ಕೇರ್, ಬೈ ಬಾಯ್, ಸಿ ಯು, ರಾಮ್ ರಾಮ್.